ಓಂ ಪ್ರಕರಣಾಚ್ಚ ಓಂ. ಈ ಸೂತ್ರದ ತತ್ವಪ್ರಕಾಶಿಕ ನಾವು ನೋಡಿ ಮುಗಿಸಿದ್ದೀವಿ. ಭಾಷ್ಯ ತತ್ವಪ್ರಕಾಶಿಕ. ಅಲ್ಲಿ ತತ್ವಪ್ರದೀಪ ಮತ್ತು ಸಪ್ತಕ ದೀಪಾವಳಿ ಪದ್ಮನಾಭ ತೀರ್ಥರು ಹೇಳಿದ್ರಲ್ಲಿ ವಿಶೇಷ ಅಂಶಗಳೇನೂ ಇಲ್ಲ. ಅದರಿಂದ ಅದನ್ನು ಬಿಟ್ಟು ಭಾಷ್ಯ ದೀಪಿಕ ನೋಡಬೇಕು. ಅಲ್ಲಿಯೂ ಕೂಡ ಹೆಚ್ಚಿನ ಅಂಶಗಳನ್ನೆಲ್ಲ ನಾವು ನೋಡಿ ಮುಗಿಸೇ ಇದ್ದೀವಿ. ಕೆಲವು ಅಂಶಗಳನ್ನು ಮಾತ್ರ ಗಮನಿಸಿದ್ರೆ ಸಾಕು. ಯದಾ ನಿರವಕಾಶ ಸರ್ವಾತೃತ್ವ ಲಿಂಗ ಮಾತ್ರಾತ್ ಸಾವಕಾಶ ಅಜಿತಿ ಶ್ರುತ್ಯಾದಿ ತತ್ವಲಿಂಗಯೋ ಅಜಿತಿತ್ವಲಿಂಗಯೋ ಬಾಧೇನ ಅತ್ತಾ ವಿಷ್ಣುರೇವೇತಿ ಸಿದ್ಧತಿ. ಈಗ ಹಿಂದೆ ಇದನ್ನು ಸಮರ್ಥನೆ ಮಾಡಿದ್ದಾರೆ. ಸರ್ವಾತೃತ್ವ ಅನ್ನೋದೊಂದು ಲಿಂಗ ಏನಿದೆ ಅದು ವಿಷ್ಣುವಿನಲ್ಲಿ ಮಾತ್ರ ಇದೆ, ಹೊರತು ಬೇರೆ ಯಾರಲ್ಲೂ ಕೂಡ ಇಲ್ಲ. ಆದ್ದರಿಂದ ಇದೊಂದು ಪ್ರಬಲವಾದಂಥ ಲಿಂಗ, ಇದು ನಿರವಕಾಶವಾದಂಥ ಲಿಂಗ. ಆದ್ದರಿಂದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಸರ್ವಾತೃತ್ವ ಅನ್ನುವ ಲಿಂಗವನ್ನು ನಾವು ಪರಾಮರ್ಶೆ ಮಾಡಿದರೂ ಕೂಡ ಸರ್ವಾತೃತ್ವ ಅನ್ನುವ ಶ್ರುತಿ ವಾಕ್ಯ ಮತ್ತು ಲಿಂಗ ಅದೆರಡನ್ನು ನಾವು ಪರಿಗಣನೆ ಮಾಡಿದ್ರು. ಅದರಿಂದ ನಮಗೆ ಬಾಧೆ ಏನಿಲ್ಲ. ಸರ್ವಾರ್ಥ ಆದವನು ವಿಷ್ಣು ಅಂತಲೇ ಸಿದ್ಧ ಆಗ್ತದೆ ಅಂತ ಇಷ್ಟು ಹೇಳಿದ್ದಾರೆ. ಹೀಗಿರುವಾಗ ನಿರವಕಾಶವಾದಂಥ ಸಮಗ್ರ ಪ್ರಕರಣವನ್ನೇ ನಾವು ಪರ್ಯಾಲೋಚಿಸಿದಾಗ ನಾವು ಅದ್ರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿದೆ. ಇಲ್ಲಿವರೆಗೆ ಪರ್ಯಾಲೋಚಿಸಿದ್ದು ಆ ಒಟ್ಟಾರೆ ಪ್ರಕರಣದ ಒಂದು ವೇದವಾಕ್ಯವನ್ನು ಮಾತ್ರ, ಒಂದು ಭಾಗವನ್ನು ಮಾತ್ರ. ಈಗ ಸಮಗ್ರ ಪ್ರಕರಣವನ್ನೇ ಪರಿಶೀಲಿಸಿದಾಗ ಈ ಅದಿತಿ ಯಾವ ರೀತಿಯಿಂದಲೂ ಕೂಡ ಸರ್ವಾರ್ಥ ಅನಿಸ್ಕೊಳ್ಳೋದಿಲ್ಲ. ವಿಷ್ಣುವೇ ಸರ್ವಾರ್ಥ ಅಂತ ಕರೆಸ್ಕೋತಾನೆ ಅಂತ ಪ್ರತಿಪಾದಿತ ಆಗ್ತದೆ. ಅದನ್ನೇ ಅಂತ ಸೂತ್ರವನ್ನು ಹೇಳಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದೇ ಸಾರಾಂಶ ಅಷ್ಟೆ. ಭಾಷ್ಯ ದೀಪಿಕಾದಲ್ಲಿ ಮೊದಲಿನ ಪ್ಯಾರಾಗ್ರಾಫ್ಗಳಲ್ಲಿ ಹೆಚ್ಚಿಂದೇನು ವಿಷಯ ಏನು ಕಾಣಿಸೋದಿಲ್ಲ. ಮುಂದೆ 227ನೇ ಪುಟದಲ್ಲಿ ನಾವು ನೋಡಬೇಕಾದದ್ದಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನೈವೇಹ ಕಿಂಚನ ಆಗ್ರಹ ಆಸೀತ್ ಇತ್ಯಾದಿ ವೇದವಾಕ್ಯಗಳ ಉದಾಹರಣೆ ಅವರು ಕೂಡ ಮಾಡಿದ್ದಾರೆ. ಅಲ್ಲಿ ನಡುವೆ ಕೆಲವು ಕಡೆ ಭಾಷ್ಯ ದೀಪಿಕಾದಲ್ಲಿ ಆ ವೇದವಾಕ್ಯವನ್ನು ಕೊಟ್ಟಾಗ ನಡುವೆ ಕೆಲವು ಚುಕ್ಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಗಮನಿಸಬೇಕು. ಅದರ ಅರ್ಥ ಪೂರ್ಣ ಉಪನಿಷತ್ತಿನ ಪಾಠ ಬೇರೆ ಇದೆ, ನಡುವೆ ನಾವು ಅದನ್ನ ಕೆಲವು ಭಾಗಗಳನ್ನು ಅದರಲ್ಲಿದ್ದದನ್ನು ಆಯ್ಕೆ ಮಾಡಿ ನಿಮಗೆ ಕೊಟ್ಟಿದ್ದೀವಿ ಅಂತ ಅದರ ತಾತ್ಪರ್ಯ. ಮೃತ್ಯು ತದ್ರೇತ ಆಸೀತ್ ಅಶನಾಯಾಹಿ ಮೃತ್ಯು ತದ್ಯದ್ರೇತ ಆಸೀತ್ ತತ್ ಸಂವತ್ಸರೋಭವತ್. ಅದಾದ್ಮೇಲೆ 2-3 ಚುಕ್ಕೆಗಳಿವೆ ನೋಡಿ. ಇದು ಕೊಡಬೇಕಾದ ರೀತಿ. ಅಂದ್ರೆ ಮೂಲ ಉಪನಿಷತ್ತು ಸ್ವಲ್ಪ ಪಾಠ ಬೇರೆ ಇದೆ, ನಾವು ಅಲ್ಲಿದ್ದು ಎಲ್ಲವನ್ನೂ ಉದಾಹರಿಸಿಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ಅಗ್ರೆ ಅಂದ್ರೆ ಪ್ರಳಯ, ಇಹ. ಅದರ ನಂತರ 227ನೇ ಪುಟದಲ್ಲಿ ಮೃತ್ಯುನ ಆವೃತಂ ಅಂತ ಹೀಗೆಲ್ಲ ಬಂದಿದೆ. ಇದಂ ಜೀವಾದಿಕಂ, ಜೀವ ಮೊದಲಾದದ್ದೆಲ್ಲವೂ ಕೂಡ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಮೃತ್ಯು ಶಬ್ದವಾಚ್ಯನಾದ ಜನಾರ್ದನನಿಂದ, ಅವನು ಜನಾರ್ದನ ಅಂತ ಶಬ್ದ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಜನಂ ಅರ್ಧಯತಿ ಇತಿ ಜನಾರ್ದನ, ಎಲ್ಲ ಜನರನ್ನು ಕೂಡ ಅರ್ಧನ ಮಾಡುವವನು, ನಾಶ ಮಾಡುವವನು. ಆದ್ರಿಂದ ಅವನಿಗೆ ಜನಾರ್ದನ ಅಂತ ಹೀಗೆ ಹೆಸರು. ಅಂಥ ಭಗವಂತನಿಂದ ಇದೆಲ್ಲವೂ ಆವೃತವಾಗಿತ್ತು, ಆಚ್ಛಾದಿತ ಆಗಿತ್ತು. ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದ, ಅಥವಾ ಎಲ್ಲ ಈ ಜೀವರ ಶಕ್ತಿಯನ್ನು ತಾನು ಆವರಣ ಮಾಡಿಕೊಂಡು ಅವರನ್ನ ಅಶಕ್ತರನ್ನಾಗಿ ಮಾಡಿಟ್ಟಿದ್ದ. ಆಯ್ತು. ಮೃತ್ಯೋಹೋ ಆವರಕತ್ವೇ ಹೇತು. ಅವನು ಯಾಕೆ ಆವರಕನಾಗಿದ್ದಾನೆ ಅಂದ್ರೆ ಅಶನಾಯಯ ಅಂತ. ಇದು ನಾವು ಗಮನಿಸಬೇಕು. ಹಿಂದೆ ಸತ್ಯನಾಥ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಅಶ್ಯತೆ ಇತಿ ಅಶನಾ ಜಗತ್ ಅಂತ ಬಂದಿತ್ತು ನೋಡಿ.
ಎಲ್ಲ ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪುಸ್ತಕಗಳಲ್ಲಿ ಏನೇನು ಮುದ್ರಣ ದೋಷ ಇರ್ತದೆ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡುವುದೇ ಕಷ್ಟ. ಅಶನ ಅಶನಾಯ ಅಂತ ಶಬ್ದ, ಅಲ್ಲಿ ಅಶನ ಅಂತ ಅನ್ನೋದು ಜಗತ್ತನ್ನು ಹೇಳ್ತದೆ, ಯಾ ಅನ್ನೋದು ಆ ಜಗತ್ತನ್ನು ಪ್ರೇರಿಸುವ ಭಗವಂತನನ್ನು ಹೇಳ್ತದೆ ಅಂತದ್ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. ಭಾಷ್ಯ ದೀಪಿಕಾಕಾರರು ಹೇಳ್ತಾರೆ, ಅಶಂ ಜಗತ್, ಅಶ ಅಂದ್ರೆ ಜಗತ್ತು ಅಂತ ಅದರ ಅರ್ಥ. ಅದು ನೀವು ಅಶಭೋಜನೆ ಅಂತ ಧಾತು ಆದ್ರಿಂದ ನೀವು ತಿನ್ನಲ್ಪಡುವ ವಸ್ತುವನ್ನ ಅಶನ ಅಂತ ಹೇಳುವುದು, ಅಶ ಅಂತ ಹೇಳುವುದು ಎಲ್ಲ ಒಂದೇ, ಅದರಲ್ಲೇನು ಬಹಳ ವ್ಯತ್ಯಾಸ ಆಗೋದಿಲ್ಲ, ಬೇರೆ ಬೇರೆ ಪ್ರತ್ಯಯಗಳಷ್ಟೇ. ಆದ್ರಿಂದ ಅಶಂ ಜಗತ್ ತನ್ನೇತ್ರ್ಯ, ಇದು ನೋಡ್ರಿ ನಾಯ ಅಂತಿದೆಯಲ್ಲ, ಅದು ತನ್ನೇತ್ರ್ಯ, ಆ ಜಗತ್ತನ್ನು ಮುನ್ನಡೆಸುವ ಈ ಮೃತ್ಯು ಎಂಬ ತತ್ವದಿಂದ ಅಂತ ಅರ್ಥ. ನೇತ್ರಿ ಅಂತ ಸ್ತ್ರೀಲಿಂಗದಲ್ಲಿ ಶಬ್ದ, ಅದು ಅದರ ತೃತೀಯ ವಿಭಕ್ತಿ ಏಕವಚನ. ಅದ್ಯಾಕೆಂದ್ರೆ ಅಶನಾಯ ಅಂತ ಸ್ತ್ರೀಲಿಂಗದಲ್ಲಿರೋದ್ರಿಂದ ಅದಕ್ಕೆ ನೇತ್ರಿ ಅಂತ ಅರ್ಥ ಬರೆದಿದ್ದಾರೆ. ಮೃತ್ಯೋಹೋ ಅಶನಾಯತ್ವಂ ಶ್ರುತಿ ಪ್ರಸಿದ್ಧಂ, ಅದೆಲ್ಲಿ ಕಂಡು ಬಂದಿದೆ ಅಂದ್ರೆ ವೇದವಾಕ್ಯದಲ್ಲೇ ಅದನ್ನ ಅಶನಾಯ ಹಿ ಮೃತ್ಯು ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಇನ್ನೂ ಕೂಡ ಕೆಲವು ಕಡೆ ಬೇರೆ ಕಡೆ ಹೇಳೋರಿದ್ದಾರೆ ಅಂತ ಅದರ ತಾತ್ಪರ್ಯ ಕಾಣಿಸ್ತದೆ. ಮುಂದೆ ಸಹ ಶರಹ ಮೃತ್ಯುನ ಸ್ವರೇತಸ ಸಮಹನ್ಯತ ಅಂದ್ರೆ ಸಂಘಾತತ್ವ ಪ್ರಾಪಿತ. ಇದು ನೋಡ್ರಿ, ಸಮಹನ್ಯತ ಅನ್ನೋದು ಕರ್ಮಣಿ ಪ್ರಯೋಗ. ಈ ಭಗವಂತನ ರೇತಸ್ಸು ಅದು ಸಮಹನ್ಯತ ಅಂದ್ರೆ ಹೊಡೆಯಲ್ಪಟ್ಟಿತು ಅಂತ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಹೊಡೆಯಲ್ಪಡುವುದು ಅಂದ್ರೆ ಅದನ್ನ ಒಂದು ಸಂಘಾತದ ರೂಪದಲ್ಲಿ, ಒಂದು ಘನ ರೂಪದಲ್ಲಿ ಅದು ತರಲ್ಪಟ್ಟಿತು ಅಂತ ಈಗ ಅದರ ಅರ್ಥ ಬರೆದಿದ್ದಾರೆ. ಯಹ ಸಂಘಾತ, ಅದೇನೋ ಒಂದು ಘನರೂಪ ಹೊಂದಿದಂತಹ ಸಂಘಾತ ಇದೆ, ಅದೇ ಮುಂದೆ ಪೃಥ್ವಿ ಅಂದ್ರೆ ಬ್ರಹ್ಮಾಂಡ ರೂಪವ ಆಯ್ತು ಅಂತ. ಅವನು ಆ ಪೃಥ್ವಿಯಲ್ಲಿ ಅಂದ್ರೆ ಶ್ವೇತದ್ವೀಪದಲ್ಲಿ ಅಶ್ರಾಮ್ಯತ ಶಿಷ್ಯೆ ಮಲಗಿದ, ಈ ಮೃತ್ಯು ಮಲಗಿದ ಅಂತ. ಮುಂದೆ ಸ ವಾಚ ಶ್ರಿಯ ಅಂತಿದೆ. ವಾಚ ಅಂದ್ರೆ ವೇದಾಭಿಮಾನಿ ಶ್ರಿಯ, ವೇದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ಜೊತೆಗೆ ಮಿಥುನಂ ಸಮಭವತ್ ಅಂತಿದೆ. ನಮಗೆ ಮಿಥುನ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳು. ಒಂದು ಆ ಗಂಡು ಹೆಣ್ಣುಗಳ ಜೊತೆ, ವ್ಯಕ್ತಿಗಳನ್ನೇ ಹೇಳುವಂತ ಶಬ್ದನೂ ಹೌದದು. ಅದಲ್ಲದೆ ಆ ವ್ಯಕ್ತಿಗಳ ಒಂದು ಕ್ರಿಯೆ ಯಾವುದದು, ದ್ವಂದ್ವೀಭಾವ ಅನ್ನೋ ಕ್ರಿಯೆ, ಒಟ್ಟಿಗೆ ಇರುವಿಕೆ ಅನ್ನುವ ಕ್ರಿಯೆ, ಅದನ್ನು ಅದು ಹೊಂದಿತು ಅಂತ ಇಲ್ಲಿ ಇಟ್ಕೊಂಡಿರೋ ಅರ್ಥ. ಈ ಮೃತ್ಯು ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಜೊತೆಗೆ ಮಿಥುನವನ್ನು ಹೊಂದಿದ. ವಸ್ತುತಃ ಅವರೇ ಇಬ್ರು ಮಿಥುನ ಅನ್ನೋ ಶಬ್ದ ಅವರನ್ನು ಹೇಳ್ತದೆ. ಆದ್ರೆ ಇಲ್ಲಿ ಮಿಥುನ ಅನ್ನೋ ಶಬ್ದಕ್ಕೆ ದ್ವಂದ್ವೀಭಾವ ಅಂತ ಅರ್ಥ, ಜೊತೆಗಿರುವಿಕೆ, ಏಕಾಂತದ ಕ್ರಿಯೆ ಅಂತ ಹೀಗಾದ್ರೆ ಅರ್ಥ. ಮುಂದೆ ಅದರಿಂದ ಏನು ಒಂದು ರೇತಸ್ ಹುಟ್ಟಿತ್ತು, ಅದು ತತ್ ಸಂವತ್ಸರ. ಆ ರೇತಸ್ಸನ್ನ ಉಪಾದಾನವನ್ನಾಗಿ ಮಾಡಿಕೊಂಡು ಆ ಚತುರ್ಮುಖ ಬ್ರಹ್ಮನ ಶರೀರ ಹುಟ್ಟಿತು. ತದು ಉಪಾದಾನಕ ದೇಹವಾನ್ ಅಂತೆಲ್ಲ ಬರೆದಿದ್ದಾರೆ, ಅದನ್ನ ಗುರುತು ಮಾಡಿಕೊಳ್ರಿ. ಹಿಂದಿನ ಜ್ಯೋತಿರ್ಥ ಟೀಕಾಕ್ಕಿಂತ ಒಂದೊಂದು ಎರಡೆರಡು ಕೆಲವು ವಿಷಯದಲ್ಲಿ ಸ್ಪಷ್ಟತೆ ಹೆಚ್ಚಿದೆ, ಅದಕ್ಕಾಗಿ ಅದನ್ನು ನೋಡೋದಷ್ಟೆ. ಮುಂದೆ ಸಮೃತ್ಯು ಐಕ್ಷತ ಆಲೋಚಿತವಾನ್, ಆಲೋಚನೆ ಮಾಡಿದ ಏನಂತ, ಇದು ಇಮಂ ಸಂವತ್ಸರಂ, ಇಮಂ ಅಂದ್ರೆ ಸಂವತ್ಸರಂ, ಸಂವತ್ಸರ ಶಬ್ದವಾಚ್ಯನಾದ ಈ ಚತುರ್ಮುಖ ಬ್ರಹ್ಮನನ್ನ ನಾನೇನಾದರೂ ಈಗ ತಿಂದು ಬಿಟ್ರೆ, ಅಭಿಮಂಸ್ಯೆ ಅಂತಿದೆ ನೋಡಿ. ಅಭಿತ್ಯುಪಸರ್ಗಪೂರ್ವಕ ಮನಜ್ಞಾನ ಧಾತು ಅಥವಾ ಮನೋ ಅವಬೋಧನೆ ಧಾತು, ಹಿಂಗೆ ಯಾವ್ದಾದ್ರು ಆಗಬಹುದು. ಪ್ರಾಯ ಮನಜ್ಞಾನ ಧಾತು, ಅದರ ಲೃಟ್ಲಕಾರ. ಅದಕ್ಕೆಲ್ಲ ಈಗ ನಮಗೆ ಗೊತ್ತಿರುವಂತೆ ಜ್ಞಾನ ಅನ್ನೋ ಅರ್ಥ ಬರ್ತದೆ ಸಾಮಾನ್ಯವಾಗಿ. ನಿಮ್ಮ ಅಭಿಮತ ಏನು ಇದ್ರ ಬಗ್ಗೆ ಅಂತ ಹೇಳಿ. ಆದ್ರೆ ಇಲ್ಲಿ ಅಭಿಮಂಸ್ಯೆ, ಅಭಿಮನ್ಯತೆ ಪ್ರಾಯ ಹಾಗೆ ಪ್ರಯೋಗ ಮಾಡಿದ್ರೆ, ಲೀನಂ ಕರಿಷ್ಯೆ, ಇದನ್ನು ನಾನು ಲೀನ ಮಾಡಿಬಿಡೋದು, ನಮ್ಮ ಒಳಗೆ ನುಂಗಿ ಹಾಕಿಬಿಡೋದು ಅಂತ ಹೀಗಾದ್ರ ತಾತ್ಪರ್ಯ. ತದಾಮೇ ಕನೀಯ ಅಲ್ಪಮನ್ನಂ ಕರಿಷ್ಯೆ, ಅವಾಗ ಅದರಿಂದ ನನಗೇನು ಲಾಭ ಆಗ್ತದೆ, ಸ್ವಲ್ಪನೇ ಅನ್ನ ಆಗ್ತದೆ. ಜಗತ್ತನ್ನು ವಿಸ್ತಾರವಾಗಿ ನಾನು ಸೃಷ್ಟಿಸಬೇಕು, ಆಮೇಲೆ ಭೋಜನ ಮಾಡಬೇಕು. ಹಾಗೆ ಮಾಡಿದ್ರೆ ನಾನು ಸೃಷ್ಟಿ ಮಾಡಿದ್ದಕ್ಕೂ ಅದನ್ನು ನಾಶ ಮಾಡಿದ್ದಕ್ಕೂ ಒಂದು ಮಹತ್ವ ಇದೆ ಅಂತ ಅವನ ತಾತ್ಪರ್ಯ ಗೊತ್ತಾಗ್ತದೆ. ಮುಂದೆ ಬ್ರಹ್ಮ ವೈವರ್ತ ಪುರಾಣದ ಮಾತನ್ನ ಉದ್ಧರಿಸಿದ್ದಾರೆ.
ಮನಜ್ಞಾನಿ ಅನ್ನೋ ಧಾತು ಏನಿದೆ ಅದರ ಲೃಟ್ಲಕಾರದ ಉತ್ತಮ ಪುರುಷ ಏಕವಚನ, ಮಂಸಿ ಅಂತ. ಮಂಸಿತೆ, ಮಂಸ್ಯತೆ, ಮಂಸ್ಯಂತೆ ಅಂತ ರೂಪ. ಅದಕ್ಕೆ ಅಭಿ ಅಂತ ಉಪಸರ್ಗ ಸೇರಿಕೊಂಡಿರೋದ್ರಿಂದ ಅದು ತಿನ್ನುವುದು ಅಂತ ಈಗ ಅರ್ಥ ಆಗ್ತದೆ. ಈಗ ಅದಕ್ಕೆ ಮನ ಅಂತ ಅರ್ಥ ಇದೆ, ಜ್ಞಾನ ಅಂತ ಅರ್ಥ ಇದೆ. ಹಿಂದೆ ಒಂದು ಕಾಲದಲ್ಲಿ ಅದಕ್ಕೇನಾದರೂ ತಿನ್ನುವುದು ಅಂತ ಅರ್ಥ ಇತ್ತೇನೋ, ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ. ಮನ ಜ್ಞಾನ ಅನ್ನೋ ಧಾತುವಿಗೆ ಅಭಿಯಂತ ಉಪಸರ್ಗ ಬಂದಿರೋದ್ರಿಂದ ಹಾಗೆ ಬದಲಾವಣೆ ಆಗಬಹುದು. ಆದ್ರೂ ಹೀಗೆಲ್ಲ ಅನೇಕ ಸಾಧ್ಯತೆಗಳು ಕಾಣಿಸ್ತವೆ. ಇಂಥದೊಂದು ತಿನ್ನುವುದು ಅನ್ನೋ ಅರ್ಥದಲ್ಲಿ ಹೀಗೆ ಅಭಿಮನ್ಯತೆ ಅಥವಾ ಅಭಿಮಂಸ್ಯತೆ ಅಂತ ನಾನು ಎಲ್ಲೂ ಕೇಳಿದ್ದಿಲ್ಲ. ಇದೊಂದು ಅಪರೂಪದ ಪ್ರಯೋಗ ಅಷ್ಟೇ, ಬೇರೆ ಕಡೆ ಎಲ್ಲೂ ಕೇಳಿದ್ದಿಲ್ಲ. ಮತ್ತೆ ನೇತ್ರಿ ಅಂದ್ರೆ ಹಿಂದಿನ ಅಶ್ಯತೆ ಅಶ ಜಗತ್ತು ಅಶ, ಅದನ್ನ ನೇತ್ರಿ, ಅದು ತ್ರಿಚ್ ಪ್ರತ್ಯಯಂತವಾದ ಶಬ್ದ. ನೀನ್ ಪ್ರಾಪಣೆ ಧಾತುವಿನ ತ್ರಿಚ್ ಪ್ರತ್ಯಯಂತವಾದ ಶಬ್ದ. ಅಶ ನಾಯ ಅಂತಿದೆ. ಅಶ ಅಂದ್ರೆ ಜಗತ್ತು, ನಾಯ ಅಂದ್ರೆ ಅದನ್ನ ಮುನ್ನಡೆಸುವ ಈ ಮೃತ್ಯು ಎಂಬ ತತ್ವ ಅಂತ ಈಗ ಅದರ ಅರ್ಥ. ಈ ಬ್ರಹ್ಮವಿವೃತ್ತ ಪುರಾಣದಲ್ಲಿ ಸೋತ್ಮನಃ ಅಂತ ಒಂದು ಶಬ್ದ ಪ್ರಯೋಗ ಇದೆ 2ನೇ ವಾಕ್ಯದಲ್ಲಿ. ಸಹ ಆತ್ಮನಃ ಅಂತ, ಆ ಅಂತ ದೀರ್ಘ. ನಮಗೆ ಬೇರೆ ಕಡೆಯಲ್ಲಿ ಗೊತ್ತಿರುವಂತೆ ಸಹ ಅಸ್ಥಿ ಹ್ರಸ್ವ ಇದ್ರೆ ಅದು ಪೂರ್ವ ರೂಪ ಸಂಧಿಯಾಗಿ ಸೋಸ್ತಿ ಅಂತ ಹೀಗೆಲ್ಲ ಆಗ್ತದೆ. ಸಹ ಅಹಂ ಸೋಹಂ ಹೀಗೆಲ್ಲ ಆಗ್ತದೆ. ದೀರ್ಘ ಇದ್ರೆ ಆಗೋದಿಲ್ಲ. ಆದರೆ ಮಂತ್ರೇಶು ಆಜ್ಞಾದೇಹ ಆತ್ಮನಃ ಅಂತ ಈಗ ಒಂದು ಪಾಣಿನಿ ಸೂತ್ರನೇ ಇದೆ. ಆದ್ರಿಂದ ಈ ಥರ ಆಗ್ತದೆ ಅಂತ ಅವರು ಅದನ್ನ ಸೂಚನೆ ಮಾಡಿದಂತೆ ಕಾಣಿಸ್ತದೆ. ಸೋತ್ಮನಃ ಅಂತ ಹೀಗೆ. ಸಹ ಆತ್ಮನಃ ಇತಿ ಪದಚ್ಛೇದ. ಅದಕ್ಕೆ ಆ ಥರ ಸಂಧಿ ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ ಸೂತ್ರ ಕೊಟ್ಟಿದ್ದಾರೆ. ಸೂತ್ರದ ಅರ್ಥನ ಏನು ನೋಡ್ಲಿಲ್ಲ, ಇವರು ಹೇಳಿದ್ದಾರೆ, ನಿಮ್ ಗಮನಕ್ಕೆ ತಂದಿದ್ದೇನೆ ಅಷ್ಟೇ. ಈ ವ್ಯಾಧದಾತ್ ಅಂದ್ರೆ ಬಾಯಿ ತೆರೆದ ಅಂತ ಅರ್ಥ. ಅಲ್ಲಿ ಹಿಂದಿನವರು ವ್ಯಾಧದಾರ, ವಿಧದಾರ, ತೆಗೆದ, ಬಾಯಿಯನ್ನ ಸೀಳಿ ತೆಗೆದ ಅಂತ ಹೀಗೆ ಅಂತ ಬರ್ತಾರೆ. ಇವರು ವ್ಯಾವರಣೋತ್ ಅಂತ ಬೇರೆ ಧಾತು ಪ್ರಯೋಗ ಮಾಡಿದ್ದಾರೆ. ವೀತಿ ಪೂರ್ವಕ ವೃಣ್ ವರ್ಣೆ ಧಾತು ಹೀಗೆ ಪ್ರಯೋಗ ಮಾಡಿದ್ದಾರೆ. ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.